ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾರೋ ಬೇರೆಯವರು ಈ ಮಾತನ್ನು ಹೇಳಿದರೆ ನಾನು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇರಲಿಲ್ಲ. ಮತ್ತು ಈ ರೀತಿಯ ಪ್ರೆಡಿಕ್ಷನ್ಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಯಾರು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಲಾಜಿಕ್ ಇರೋದಿಲ್ಲ, ತರ್ಕಬದ್ಧವಾಗಿ ಹೇಳೋದಿಲ್ಲ. ವಿಶ್ಲೇಷಣೆ ಹಿಂದೆ ಯಾವುದೇ ರೀತಿಯಾದಂಥ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳೇ ಇರೋದಿಲ್ಲ. ಅನುಬ್ರತ್ ಮಂಡಲ್ ಅಂತೇಳಿ ಒಬ್ಬ ಪಶ್ಚಿಮ ಬಂಗಾಳದಲ್ಲಿ TMCಯ ಬಾಹುಬಲಿ ಅಂದರೆ ಯಾರು ಸ್ಟ್ರೀಟ್ ಫೈಟರ್ ಅಂತಿರ್ತಾರೋ, ಯಾರು ಎಂಥ ಬಲಾಢ್ಯ ಧನಾಢ್ಯ ಬಂದರೂ ಕೂಡ ಅವ್ರ ಜೊತೆ ಫೈಟ್ ಮಾಡಿ ಗೆದ್ದುಕೊಂಬರ್ತಾರೋ, ಆ ಇಡೀ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಬಾಹುಬಲಿ ಅಂತ ಕರೀತಾರೆ. ನಾವಿಲ್ಲಿ ಅವ್ರನ್ನ ಗೂಂಡಾ ಅಂತ ಕರಿತೀವಿ. ಈ ಅನುಬ್ರತ್ ಮಂಡಲ್ಲು ಬೀರ್ಭೂಮ್ ಪ್ರದೇಶದ ಬಾಕುಡ ಮತ್ತು ಬೀರ್ಭೂಮ್ ಆದಿಭೂಮಿ ಈ ಪ್ರದೇಶದಲ್ಲಿ TMCಯ ಭಾಳ ದೊಡ್ಡ ಮುಖಂಡ. ಈತನ ಪ್ರಭಾವವನ್ನು ನೋಡಿ ಮಮತಾ ಬೇಗಂ ಅವರು ಈತನನ್ನು TMC ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಮುಂದೆ ಆತ ಅಧ್ಯಕ್ಷನಾದ, ಎಲ್ಲ ಸ್ಥಾನಮಾನವನ್ನು ಅನುಭವಿಸಿದ ವ್ಯಕ್ತಿ, ಆಗರ್ಭ ಶ್ರೀಮಂತ. ಈತನಿಗೆ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡ ಹೆಸರಿದೆ. ಈತನ ಆಕಾರ, ಈತನ ದಡುತಿ ದೇಹ, ಈತನ ಮಾತಿನ ಧಾಟಿಯನ್ನು ನೋಡಿದರೆ ಈತ ಏನು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅನುಬ್ರತ್ ಮಂಡಲ್ ಅಂತ ನೀವು ಗೂಗಲ್ಗೆ ಹೋದರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಅನುಬ್ರತ್ ಮಂಡಲ್ ನಿನ್ನೆ ಸಂಜೆ ವೋಟಿಂಗ್ ಆದ ಮೇಲೆ ಬಂದಂಥ ಅಂಕಿಅಂಶಗಳನ್ನು ನೋಡಿದ ಮೇಲೆ ಒಂದು ಮಾತನ್ನು ಹೇಳಿದರು. ಆ ಮಾತು ನನ್ನಲ್ಲಿ ಭಾಳ ದೊಡ್ಡದಾದಂಥ ಅಚ್ಚರಿಯನ್ನು ಮೂಡಿಸ್ತು. ಎಲ್ಲರೂ ಇವತ್ತು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನರ ಸಮೀಕ್ಷೆ ಹೇಗಿದ್ದಾವೆ ಅಂದರೆ, ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ಏನಪ್ಪ ಅಂತಂದರೆ, ಒಂದು 10 ಸೀಟ್ ಆಚೆ 10 ಸೀಟ್ ಈಚೆ, ಒಂದು ಸ್ವಲ್ಪ ಅವ್ರಿಗೆ ಜಾಸ್ತಿ, ಒಂದು ಸ್ವಲ್ಪ ಇವ್ರಿಗೆ ಜಾಸ್ತಿ. ಚೂರು ಆಚೆ ಆದರೆ ಇವ್ರು ಗೆಲ್ತಾರೆ, ಚೂರು ಈಚೆ ಆದರೆ ಇವ್ರು ಗೆಲ್ತಾರೆ. BJP ಮತ್ತು ಮಮತಾ ಬೇಗಂ ಅವರ TMC ಮಧ್ಯೆ ಭಾಳ ದೊಡ್ಡದಾದಂಥ ವ್ಯತ್ಯಾಸ ಇಲ್ಲ. ಇವ್ರು ಬೇಕಾದರೂ ಗೆಲ್ಬೋದು, ಅವ್ರು ಬೇಕಾದ್ರೆ ಗೆಲ್ಬೋದು, ಆದರೆ ಅಂತರ ಭಾಳ ಕಡಿಮೆ ಇರುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಾನಂತೂ ಸತತವಾಗಿ ನಿನ್ನೆ ಸಂಜೆ ಮೊನ್ನೆ ವೋಟಿಂಗ್ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಅದರ ಮೇಲೆಯೇ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆ ಹಾಕೋದು, ನೋಟ್ಸ್ ಮಾಡೋದನ್ನು ಮಾಡ್ತಾ ಇದ್ದೇನೆ. ಆದರೆ ಪಶ್ಚಿಮ ಬಂಗಾಳದ ಈ ಅನುಬ್ರತ್ ಮಂಡಲ್ ಇದ್ದಾನಲ್ಲ, ಆತ ಹೇಳಿದ ಮಾತಿಗೆ ಪೂರಕವಾದಂಥ ವಿಚಾರಗಳನ್ನು ಹೇಳ್ತೇನೆ. ಪಶ್ಚಿಮ ಬಂಗಾಳದ ಮನಸ್ಥಿತಿ ಹೇಗೆ ಅಂದರೆ ಅವರು ಅಲ್ಲಿಂದ ಇಲ್ಲಿವರೆಗೂ ಅಂದರೆ 1949ರಲ್ಲಿ ಚುನಾವಣೆ ಅನೌನ್ಸ್ ಆಯಿತು, 1950ರಲ್ಲಿ ಅಲ್ಲಿ ಚುನಾವಣೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಆರ್ಯ ಪಾರ್, ಒಂದು ಇವರು ಇಲ್ಲದ್ರೆ ಅವರು ಅನ್ನುವ ರೀತಿಯಲ್ಲಿ ಮತ ಕೊಟ್ಟಂಥ ಜನ ಅಲ್ಲಿಯ ಜನ. ಯಾವತ್ತೂ ಹಂಗೆ ಅಸೆಂಬ್ಲಿ ಅಲ್ಲಿ ಆಗಿಲ್ಲ. ಆಮೇಲೆ ಎಷ್ಟೇ ತಮ್ಮ ಮೇಲೆ ದಬಾವಣೆ ಇದ್ದರು, ಆಡಳಿತ ವಿರೋಧಿ ಅಲೆ ಇದ್ದರು, ಸತತವಾಗಿ ಅವಕಾಶವನ್ನು ಮಾಡಿಕೊಟ್ಟವರು. ಕಮ್ಯುನಿಸ್ಟರ್ಗಂತೂ, ಕೆಂಪು ಬಾವುಟಕ್ಕಂತೂ ಅವ್ರು ಕೊಟ್ಟಷ್ಟು ಲೀನಿಯನ್ಸು ಬೇರೆ ಯಾರಿಗೂ ಕೊಡಲೇ ಇಲ್ಲ. 34 ವರ್ಷ ಅಂದರೆ ಯೋಚನೆ ಮಾಡಿ, ಯಾವುದೇ ಒಂದು ಸರ್ಕಾರ 34 ವರ್ಷ ನಿರಂತರವಾಗಿ ಒಂದು ಪಕ್ಷ ಅಧಿಕಾರದಲ್ಲಿರುತ್ತೆ ಅಂದರೆ ಅಲ್ಲಿಯ ಜನರ ಸಹನೆ, ತಾಳ್ಮೆಯನ್ನು ಅಥವಾ ನಡ್ಸ್ಕೊಂಡು ಹೋಗಲಿ ಅನ್ನುವ ರೀತಿಯಲ್ಲಿ ಮನಸ್ಥಿತಿ. ಅದಾದಮೇಲೆ ನಿರಂತರವಾಗಿ ನೀವೇ ಸುಮಾರು 10 ವರ್ಷದಿಂದ ಈಚೆಗೆ ಮಮತಾ ಬೇಗಂ ಅವರ ದುರಾಡಳಿತವನ್ನು ನೋಡ್ತಾ ಇದ್ರಿ. ಅತಿ ಕೆಟ್ಟ ಸ್ಥಿತಿ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ಅನುಷ್ಠಾನಕ್ಕೆ ತರೋದಿಲ್ಲ. ಕೇಂದ್ರದಿಂದ ಬರಬೇಕಾದಂಥ ದೊಡ್ಡ ಮಟ್ಟದ ಫಂಡ್ಗಳು, ಯೋಜನೆಗಳು, ಅನುದಾನಗಳು ಯಾವುದೂ ಕೂಡ ಅನುಷ್ಠಾನಕ್ಕೆ ಬರೋಲ್ಲ. ಅದ್ರ ಜನರಿಗೆ ಅತ್ಯಂತ ಬುದ್ಧಿವಂತರು ಅಂತ ಹೇಳಿಸ್ಕೊಳ್ಳುವಂಥ ದೊಡ್ಡ ದೊಡ್ಡ ಮೇಧಾವಿಗಳಿರುವಂಥ ನಾಡಿನಲ್ಲಿ, ಎಂಥ ನಾಡು, ಒಂದು ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗೂ, ಒಂದು ಕಡೆ ಸಾಗರ, ಇನ್ನೊಂದು ಕಡೆ ಹಿಮಾಲಯ, ಆ ರೀತಿಯಾದಂಥ ವಿಸ್ತಾರ ಅಲ್ಲಿದು. 750 ಕಿಲೋಮೀಟ್ರ್ ಉದ್ದ, 350 ಕಿಲೋಮೀಟ್ರ್ ಅಗಲ, ಮತ್ತು 22 ಕಿಲೋಮೀಟ್ರ್ ಮಾತ್ರ ಚಿಕ್ಕನ್ನೆಕ್ ಇರುವಂಥ ರಾಜ್ಯ ಅದು. ಜೊತೆಗೆ ಅತ್ಯಂತ ಜನಬಾಹುಳ್ಯ ಇರುವಂಥದ್ದು. ವೋಟರ್ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಿಮ್ಗೆ ಅಚ್ಚರಿ ಆಗ್ತದೆ. 6,56,00,000 ಜನ ವೋಟರ್ಸ್. ಮೊನ್ನೆ ಒಂದೇ ದಿವಸ 3,60,00,000 ಜನರ ಮತದಾನ ಆಗಿರೋದು ಕೇವಲ 16 ಜಿಲ್ಲೆಗಳಲ್ಲಿ. ಅಂದರೆ ಯಾವ ಜನಸಂಖ್ಯಾ ಬಾಹುಳ್ಯ ಇರಬೇಕು ಆಲೋಚನೆ ಮಾಡಿ. ಆದರೆ ಮನಸ್ಥಿತಿ ಒಂದೇ. ನಮ್ಮಲ್ಲಿ ಚುನಾವಣೆಯ ಸಮೀಕ್ಷೆ ಆಗ್ತವೆ. ಮತದಾನ ಆಗೋಕ್ಕಿಂತ ಮುಂಚೆ ಹೋಗಿ ಮೈಕ್ ಹಿಡಿದು ನಿಲ್ಲೋದು ನಮ್ಮ ವೃತ್ತಿಪರ ಪತ್ರಕರ್ತರ ಚಟ. ನಿಮಗೆ ಅಲ್ಲಿ ಯಾರು ಮಾತಾಡೋದಿಲ್ಲ, ಎಲ್ಲ ಮನಸ್ಸಿನಲ್ಲೇ ತೀರ್ಮಾನ ಮಾಡಿರ್ತಾರೆ ಏನು ಮಾಡಬೇಕು ಅಂಥೇಳಿ. ಓಟ್ ಹಾಕಬೇಕಾ ಹಾಕಬಾರ್ದ, ಯಾರಿಗೆ ಹಾಕಬೇಕು, ಎಲ್ಲವೂ ತೀರ್ಮಾನ ಆಗಿ ಹೋಗಿರುತ್ತೆ. ಆಮೇಲೆ ತೀರ್ಮಾನ ಹೇಗಿರುತ್ತೆ ಅಂದರೆ, ಎಲ್ಲರೂ ಕೂಡಿ ಮಾತಾಡಿಕೊಂಡು ಓಟ್ ಹಾಕಿದಾರ ಅನ್ನುವ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. ಗೆಲ್ಲೋದು BJPನೋ TMCನೋ ಅದು ಬೇರೆ ವಿಚಾರ. ಆದರೆ ಮತದಾನ ಹೇಗಾಗಿರುತ್ತೆ ಅಂದರೆ, ನೀವು ಫಲಿತಾಂಶ ಬಂದಾಗ ಅಚ್ಚರಿ ಆಗತ್ತೆ, ಏನು ಈ ರೀತಿಯಾಗಿ ವೋಟಿಂಗ್ ಮಾಡೋಕ್ಕೆ ಸಾಧ್ಯನಾ, ಇವರು ಎಲ್ಲರೂ ಮಾತಾಡಿಕೊಂಡು ಏನಾರು ವೋಟ್ ಹಾಕಿದ್ರ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ಮತದ ಮೂಲಕ ಹೇಳುವಂಥ ಜನ.
ದೌರ್ಜನ್ಯ ಆಗಿಲ್ವಾ? ಬೇಕಾದಷ್ಟು ದೌರ್ಜನ್ಯ ಆಗಿದ್ದಾವೆ. ಜನರಿಗೆ ಅದರ ಅರಿವಿಲ್ವಾ? ಚೆನ್ನಾಗಿ ಅರಿವಿದೆ. ಸಂದೇಶ್ ಖಾಲಿ ಪ್ರಕರಣದ ಬಗ್ಗೆ ಇಡೀ ದೇಶಾದ್ಯಂತ ಅತಿ ದೊಡ್ಡ ಚರ್ಚೆ ಆಯಿತು. ಅಲ್ಲಿ ಜನ ಏನಾದರೂ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಅವಾಗ ಸಾಮೂಹಿಕವಾದ ಅತ್ಯಾಚಾರ, RG ಕಾರ್ ಮೆಡಿಕಲ್ ಕಾಲೇಜು, ಆ ಸಂದರ್ಭದಲ್ಲಿ ಮಾತ್ರ ಅಲ್ಲಿಯ ಜನ ರೊಚ್ಚಿಗೆದ್ದು ಹೋರಾಟ ಮಾಡಲಿಕ್ಕೆ ಹೇಳಿದ್ರು ಅನ್ನೋದು ಬಿಟ್ಟರೆ, ಬೀರ್ಭೂಮ್ ಅವರೆಲ್ಲ ಬಂದರು ಆ ಸಂದರ್ಭದಲ್ಲಿ ಅನ್ನೋದು ಬಿಟ್ಟರೆ. ಆದರೆ ಯಾವಾಗ ಚುನಾವಣೆ ಹತ್ತಿರ ಬರ್ತಾ 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 ಬಂತು, ಗೊತ್ತಿಲ್ಲದ ಹಾಗೆ ಇಡೀ ವಾತಾವರಣ ಬದಲಾಗಿದೆ ಅನ್ನುವುದಕ್ಕೆ ಈ ಅನುಬ್ರತ ಮಂಡಲ್ ಹೇಳಿರುವಂಥ, ಈಗ ಆತ ಕೊಡ್ತಾ ಇರುವಂಥ ಲೆಕ್ಕಾಚಾರ ತಾಳೆಯಾಗತ್ತೆ ಅಂತ ನನಗನ್ಸುತ್ತೆ. ಏನು ಹೇಳಿದ್ದಾರೆ ಅನುಬ್ರತ ಮಂಡಲ್? ಅನುಬ್ರತ ಮಂಡಲ್ ಹೇಳ್ತಾರೆ, ನೀವು ನಂಬಲ್ಲ ಹೇಳಿದರೆ, ಅವ್ರು ಹೇಳ್ತಾರೆ 16ರಿಂದ 18 ಸೀಟು TMCಗೆ ಬಂದರೆ ಹೆಚ್ಚು ಅಂತಾರೆ. ಎಷ್ಟರಲ್ಲಿ? 152 ಸ್ಥಾನಗಳಿಗೆ ಚುನಾವಣೆ ಆಗಿರೋದು ಮೊನ್ನೆ 23ನೇ ತಾರೀಕು. ಅದರಲ್ಲಿ ಕೇವಲ 16ರಿಂದ 18 ಸ್ಥಾನಗಳು TMCಗೆ ದಕ್ಕಿದರೆ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಇದನ್ಯಾರೋ BJP ಅವರು ಅಥವಾ ಇನ್ಯಾರೋ ನಾಯಕರು ಈ ಮಾತನ್ನು ಹೇಳಿದರೆ ಸುಳ್ಳು ಹೇಳಿದ್ದಾರೆ. ನೀವು ಬೇಕು ಅಂತಲೇ ಜನರಿಗೆ ಇನ್ನೂ ಒಂದು ಹಂತದ ಮತದಾನ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿರಬಹುದು ಅಂತ ಭಾವಿಸಬಹುದು. ಯಾರು ಕಟ್ಟ 100ಕ್ಕೆ 100ರಷ್ಟು TMCಗೆ ನಿಷ್ಠ, ಮಮತಾ ಬೇಗಂ ಅವರ ಬಲಗೈ, ಕಾಳಿ ಭಕ್ತ. ಆ ಪ್ರದೇಶ ಹೇಗಿದೆ ಅಂದರೆ ಬಾಕುಡ ಮತ್ತು ನಾನು ಬೀರ್ಭೂಮಿ ಹಿಂಭಾಗ ಎಲ್ಲ ಇದೆಯಲ್ಲ, ಅಲ್ಲಿ ಅತಿ ಹೆಚ್ಚು ಕಾಳಿಯ ಭಕ್ತರು. ಆಮೇಲೆ ಹಳೇ ಕಾಳಿ ದೇವಸ್ಥಾನಗಳಿರುವಂಥ ಜಾಗ ಅದು. ಹಾಗೆ ಯಾರು ಮೂಲ ನಿವಾಸಿಗಳನ್ನ ಅಲ್ಲಿ ಹಳೇ ಮೊದಲಿಂದ ಇದ್ದಂಥ ಜನರು ಮದುವೆ ಆಗಿದ್ದಾರಲ್ಲ, ಅವರೆಲ್ಲ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ಕ್ರಿಶ್ಚಿಯಾನಿಟಿಗೆ ಹೊರಟೋಗಿದ್ದಾರೆ. ಆದರೆ ಮೂಲ ಪಶ್ಚಿಮ ಬಂಗಾಳದ ಸಂಸ್ಕೃತಿಯಿಂದ ಹೊರತಾದವರಲ್ಲ, ಅವರೆಲ್ಲ ಕೂಡ ಕಾಳಿಯ ಭಕ್ತರು. ಅವರೆಲ್ಲ ಹೇಗೆ ಪಶ್ಚಿಮ ಬಂಗಾಳಕ್ಕೆ ಅಲ್ಲಿಯ ಸಂಸ್ಕೃತಿಗೆ ಅಂಟ್ಕೊಂಡವರು ಅಂದರೆ, ಏನೇ ಆದರೂ ಕೂಡ ಈ ಅನುಬ್ರತ ಮಂಡಲ್ ಮಾತು ಕೇಳಲಾರದೆ ಯಾವ ಕೆಲಸ ಮಾಡೋದಿಲ್ಲ. ಅನುಬ್ರತ ಮಂಡಲ್ ಹೇಳಿದ ಮಾತನ್ನು ಅಲ್ಲಿಯ ಜನ ಚಾಚು ತಪ್ಪದೆ ಪಾಲಿಸ್ಕೊಂಡ್ಬರ್ತಾರೆ ಮತ್ತು ಅವ್ರ ಮಾತಿಗೆ ಹೆಚ್ಚಿನ ಬೆಲೆ ಇದೆ. ನೀವು ನಿನ್ನೆ ಅನುಬ್ರತ ಮಂಡಲ್ ಆಫ್ಟರ್ ಎಲೆಕ್ಷನ್ ಅಂತ ಗೂಗಲಲ್ಲಿ ಹೊಡಿರಿ, ಅವರ ಹೇಳಿಕೆಗಳದೇ ಒಂದು ದೊಡ್ಡದಾದಂಥ ವಿಡಿಯೋಗಳು ಬರ್ತಾವೆ ನಿಮಗೆ. ಆ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಇರುವಂಥ ಮನುಷ್ಯ. ಅವ್ರ ರಾಜಕೀಯ ಜೀವನ ಹೇಗಿದೆ, ಆತನ ದಾದಾಗಿರಿ, ಆಮೇಲೆ ಸುಪಾರಿ ತೊಗೊಂಡು ಕೊಲೆಗಡತನ ಮಾಡೋದು, ಅವೆಲ್ಲ ನಮಗೆ ಬೇಕಾಗಿಲ್ಲ. ಆತ ಗೆಸ್ ಮಾಡಿದ ರೀತಿ ಮತ್ತು ಲೆಕ್ಕಾಚಾರ ಹೇಗೆ ಅಂತ ನಾನು ಒಂದೆರಡು ವಿಶ್ಲೇಷಣೆಗಳು ನೋಡ್ತೀನಿ, ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಈಗ ಒಟ್ಟು ಸೀಟ್ಗಳೇನು ಪಶ್ಚಿಮ ಬಂಗಾಳದಲ್ಲಿದ್ದಾವೋ 35% ಮುಸಲ್ಮಾನರ ಓಟುಗಳಿದ್ದಾವೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಆ 35% ಓಟುಗಳಿರುವಂಥ ಸುಮಾರು 60ರಿಂದ 80 ಕ್ಷೇತ್ರಗಳಲ್ಲಿ 100ಕ್ಕೆ 100 ಮತದಾನ ಹಾಕಿದ್ದಾರೆ ಅಂದರೂ ಕೂಡ ಅಲ್ಲಿ ಕೂಡ ಹಿಂದೂಗಳಿರುವಂಥ ಬಾಹುಳ್ಯ ಇರುವಂಥ ಕೆಲವು ಪ್ರದೇಶಗಳಿದ್ದಾವೆ. ಇಲ್ಲಿ 2 ಸೆಗ್ಮೆಂಟನ್ನು ಮಾಡಬೇಕು ನಾವು. ಒಂದು ಸೆಗ್ಮೆಂಟಲ್ಲಿ 5,000 ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲನ್ನು ಕಂಡದ್ದು. ಎರಡನೇದ್ದು 15,000 ಮತಗಳ ಅಂತರದಲ್ಲಿ ಸೋಲನ್ನು ಕಂಡದ್ದು. ನೀವು ಹೆಂಗೆ ಲೆಕ್ಕ ಹಾಕಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಈಗಿರೋ ಇನ್ನು 4 ಪ್ರಮುಖವಾದಂಥ ಜಿಲ್ಲೆಗಳಿದ್ದಾವೆ, ಚುನಾವಣೆ ಆಗಬೇಕಾದಂಥ ಪ್ರದೇಶಗಳಿದ್ದಾವೆ. ನಿಮ್ಗೆ ಗೊತ್ತಿರೋ ಹಾಗೆ 24 ಪರಗಣ ಇದೆ, ಇನ್ನು ಆಮೇಲೆ ಕಲ್ಕತ್ತಾ ಸಿಟಿ ಇದೆ, ಹೌರಾ ಇದೆ, ಕೃಷ್ಣಾನಗರ್ ಇದೆ. ಇವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಬರುವಂಥ ಜಾಗಗಳಿವು. ಹಾಗೆ ಲೆಕ್ಕ ಹಾಕಿದರೂ ಕೂಡ 50ರಿಂದ 58% ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸುತ್ತೆ. 40ರಿಂದ 45% ವೋಟಿಂಗ್ ಬಂದ್ರೇ ಭಾರತೀಯ ಜನತಾ ಪಾರ್ಟಿ ಸ್ವೀಪ್ ಮಾಡುತ್ತೆ ಅಂತ ಲೆಕ್ಕ. ಅಂಥದ್ದರಲ್ಲಿ 50% ದಾಟಿಬಿಟ್ರೆ ಕ್ಲೀನ್ ಸ್ವೀಪ್ ಆಗುವಂಥ ಚುನಾವಣೆಯ ಫಲಿತಾಂಶ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಸಿಗ್ತಾ ಇರೋದು. ಆ ಮಾತು ಅನುಬ್ರತ ಮಂಡಲ್ ಹೇಳಿರೋ ಮಾತು ಉತ್ಪ್ರೇಕ್ಷೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ವಾಸ್ತವಕ್ಕೆ ತುಂಬ ಹತ್ತಿರವಾಗಿದೆ ಅನಿಸುತ್ತೆ. ಚುನಾವಣೆ ಫಲಿತಾಂಶ ಹೇಗಿರುತ್ತೆ ಕಾದು ನೋಡೋಣ. 2ನೇ ಹಂತದ ಮತದಾನದ ದಿವಸ ಮತ್ತೆ ಯಥಾ ಪ್ರಕಾರ ನಾವು ನೀವು ಚರ್ಚೆ ಮಾಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.